ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ವೈರಾಗ್ಯ. ಮನುಷ್ಯ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಹವ್ಯಾಸಗಳು ನಡವಳಿಕೆ ರೂಪಿಸುತ್ತವೆ, ನಡವಳಿಕೆಗಳು ಮನುಷ್ಯನನ್ನು ರೂಪಿಸುತ್ತವೆ. ಒಳ್ಳೆಯ ಹವ್ಯಾಸ ಇದ್ದರೆ ಮನುಷ್ಯ ಒಳ್ಳೆಯವನಾಗುತ್ತಾನೆ, ಕೆಟ್ಟ ಹವ್ಯಾಸ ಇದ್ದರೆ ಕೆಟ್ಟವನಾಗುತ್ತಾನೆ. ಕೆಟ್ಟವನಾಗಲಿಕ್ಕೆ 60 ವರ್ಷ ಬೇಕಾಗಬಹುದು. ಆದರೆ ನಾನು ಒಳ್ಳೆಯವನಾಗುತ್ತೀನಿ ಎಂದು ಸಂಕಲ್ಪ ಮಾಡಿ ಅದರಂತೆ ನಡೆದುಕೊಂಡರೆ ನೀವು ಸಂತರಾಗಬಹುದು. ಅದಕ್ಕೆ ಮನುಷ್ಯನಿಗೆ ಅಭ್ಯಾಸದ ಬಲ ಬೇಕು. ಮನುಷ್ಯನಿಗೆ ಇನ್ನೊಂದು ಮುಖ್ಯವಾದದ್ದು ವೈರಾಗ್ಯ. ವೈರಾಗ್ಯ ಎಂದರೆ ನಾವು ಮನೆ, ಮಠ, ಹೆಂಡರು, ಗಂಡ, ಮಕ್ಕಳು, ಆಸ್ತಿ ಪಾಸ್ತಿ ಬಿಟ್ಟು ಹಿಮಾಲಯಕ್ಕೆ ಹೋಗುವುದು ಅಂದುಕೊಂಡಿದ್ದೇವೆ. ಅದು ನಿಜವಾದ ವೈರಾಗ್ಯ ಅಲ್ಲ. ಇಲ್ಲಿಯೇ ಇದ್ದು ಎಲ್ಲರೊಡನೆ ಒಂದಾಗಿ ಸಾಧಿಸುವುದಿದೆಯಲ್ಲ, ಅದು ನಿಜವಾದಂತಹ ವೈರಾಗ್ಯ. ಆಲಯ ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದಲ್ಲಿಯೂ ಒಂದು ಆಲಯ ಐತಲ್ಲ, ಅದನ್ನು ತಿಳಿದುಕೊಳ್ಳಬೇಕು. ಈ ಬಗ್ಗೆ ಶರಣರು ಸಂಶೋಧನೆ ಮಾಡಿದರು. ಅದಕ್ಕೆ ಮಸಣಯ್ಯ ಪುಣ್ಯ ಸ್ತ್ರೀ ಒಂದು ವಚನದಲ್ಲಿ ಹೊನ್ನು ಬಿಟ್ಟು ಲಿಂಗವ ಒಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ, ಹೆಣ್ಣು ಬಿಟ್ಟು ಲಿಂಗವ ಒಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ, ಮಣ್ಣ ಬಿಟ್ಟು ಲಿಂಗವ ಒಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ, ಅಂಗ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು ಇಂದ್ರಿಯಗಳನ್ನು ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು ಇಂದ್ರಿಯಕ್ಕೂ ಲಿಂಗಕ್ಕೂ ವಿರೋಧವೇ, ಜಗವ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು ಅಂಗ, ಇಂದ್ರಿಯ, ಜಗತ್ತು ಎಲ್ಲದಕ್ಕೂ ಲಿಂಗ ವಿರುದ್ಧವೇ ಎಂದು ಪ್ರಶ್ನೆ ಮಾಡಿದರು. ದೇವರ ಸಾಕ್ಷಾತ್ಕಾರ ಆಗಬೇಕಾದರೆ ಸಂಪತ್ತು ಬಿಡಬೇಕು ಅನ್ನುತ್ತಾರಲ್ಲ, ಸಂಪತ್ತು ದೇವರ ಒಲಿಮೆಗೂ ಏನು ಸಂಬಂಧ? ರೊಕ್ಕ ಇದ್ದರೆ ದೇವರು ಒಲಿಯುವುದಿಲ್ಲ. ರೊಕ್ಕಕ್ಕೂ ದೇವರ ಒಲಿಮೆಗೂ ಏನು ಸಂಬಂಧ? ರೊಕ್ಕ ಬಿಟ್ಟರೆ, ಸಂಪತ್ತು ಬಿಟ್ಟರೆ, ಜಗತ್ತು ಬಿಟ್ಟರೆ ದೇವರ ಸಾಕ್ಷಾತ್ಕಾರ ಆಗತ್ತೆ ಅಂತ ಎಲ್ಲಿದೆ? ವೈರಾಗ್ಯ ಎಂದರೆ ಏನು ಅಂತ ಅವರು ಸುಂದರವಾಗಿ ಹೇಳಿದ್ದಾರೆ. ಪರಂಜ್ಯೋತಿ ಪರಮಕರುಣಿ ಪರಮಶಾಂತ ಲಿಂಗವು ಕೋಪದ ಮುನಿಸದರಿ ಆರಿದೊಡೆ ಕಾಣುವುದು ಮರದೆಡೆ ಕಾಣದು, ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ ಎಂದರು. ಅವರು ಎಷ್ಟು ಚೆಂದಾಗಿ ವಿಮರ್ಶೆ ಮಾಡ್ತಾರೆ ನೋಡಿ. ಹೊನ್ನು ಬಿಡುವುದು ವೈರಾಗ್ಯ ಅಲ್ಲ, ಇನ್ನೊಬ್ಬರ ಹಣಕ್ಕೆ ಆಸೆ ಮಾಡದ ಹಾಗೆ ಇದ್ದರೆ ಅದೇ ವೈರಾಗ್ಯ. ಹೆಣ್ಣು ಬಿಡುವುದು ವೈರಾಗ್ಯ ಅಲ್ಲ, ನಿನ್ನ ಕೈ ಹಿಡಿದ ಹೆಣ್ಣಿಗೆ ಮೋಸ ಮಾಡದೆ ಬದುಕುವುದು ವೈರಾಗ್ಯ. ಒಂದು ಕೈಯಲ್ಲಿ ಮೊಬೈಲು, ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಕುಳಿತ ಹುಡುಗನಿಗೆ ಇವೆರಡರ ನಡುವಿನ ವ್ಯತ್ಯಾಸ ಅನ್ನೋದನ್ನು ತಿಳಿಸಿಕೊಳ್ಳಬೇಕು. ಮೊಬೈಲ್ ಹಿಡಿದುಕೊಂಡರೆ ತಲೆ ತಗ್ಗಿಸಿ ನಡೆಯಬೇಕು, ಅದು ನಮ್ಮನ್ನು ತಲೆ ಎತ್ತದಂತೆ ಮಾಡುತ್ತದೆ. ಪುಸ್ತಕ ಹಿಡಿದುಕೊಂಡರೆ ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಎನ್ನುವುದನ್ನು ಅರ್ಥೈಸಬೇಕು. ಎಷ್ಟು ಪುಸ್ತಕ ಓದೋದು? ಪುರಾಣಗಳಿವೆ, ಭಗವದ್ಗೀತೆ, ವೇದೋಪನಿಷತ್, ವಚನ, ಅಭಂಗ ಎಲ್ಲವೂ ಇವೆ. ಎಲ್ಲವನ್ನೂ ಓದಲು ನಮ್ಮ ಆಯುಷ್ಯ ಸಾಲೋದಿಲ್ಲ. ಹಾಗಂತ ಓದೋದು ಬಿಡಬಾರದು. ಜೀವನದಲ್ಲಿ ಅಭ್ಯಾಸ ಮತ್ತು ವೈರಾಗ್ಯ ಎರಡೂ ಬಹಳ ಮುಖ್ಯ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕೇಳಿದ್ದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ.